ನಿನ್ನೆ ಡಿಕೆ ಶಿವಕುಮಾರ್ ದೆಹಲಿಗೆ, ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ. ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದ ಬಗ್ಗೆ ವಿವರಣೆ ನೀಡಲಿರುವಂತಹ ಸಿಎಂ ಸಿದ್ದರಾಮಯ್ಯ. ನಿನ್ನೆ ಡಿಕೆ ಶಿವಕುಮಾರ್ ದೆಹಲಿಗೆ, ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ. ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತದ ಬಗ್ಗೆ ವಿವರಣೆ ನೀಡಲಿರುವಂತಹ ಸಿಎಂ ಸಿದ್ದರಾಮಯ್ಯ. ನಾಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಭೇಟಿ. ಕಾಲ್ತುಳಿತಕ್ಕೆ ಯಾರು ಹೊಣೆ ಎನ್ನುವುದರ ಬಗ್ಗೆ ಹೈಕಮಾಂಡ್ ನಾಳೆ ವಿವರಣೆಯನ್ನು ಕೊಡಲಿದ್ದಾರೆ. ಸಂಪುಟ ಪುನರ್ರಚನೆ, ಎಂಎಲ್ಸಿಗಳ ಆಯ್ಕೆಯ ಬಗ್ಗೆಯೂ ಕೂಡ ನಾಳೆ ಚರ್ಚೆ. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಹೈಕಮಾಂಡ್ ಜೊತೆಗೆ ಆಗುವಂತಹ ನಿರೀಕ್ಷೆಗಳಿದೆ. ಅದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ದುರಂತ ನಡೀತಲ್ಲ, ಆ ದುರಂತದ ಬಗ್ಗೆಯೂ ಕೂಡ ಹೈಕಮಾಂಡ್ ಪ್ರಶ್ನೆ ಮಾಡಲಿದೆ. ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಉತ್ತರ ಕೊಡೋರು ಇದ್ದಾರೆ. ಯಾರಿಂದ ಆಯ್ತು ಆ ಒಂದು ಕಾಲ್ ತುಳಿತ? ಎಲ್ಲ ಮಿಸ್ಟೇಕ್ ಆಯ್ತು? ಯಾವ ರೀತಿಯಾಗಿ ಕಾಲ್ ತುಳಿತ ಆಯ್ತು? ಯಾಕಾಗಿ ಆ ಕಾರ್ಯಕ್ರಮವನ್ನ ಮಾಡಿದ್ವಿ? ಎಲ್ಲವೂ ಕೂಡ ಹೇಳಬೇಕು ಸಿಎಂ ಸಿದ್ದರಾಮಯ್ಯ. ಈಗ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಆ ಹೊಣೆಯನ್ನ ಹೊತ್ಕೊಂಡಿತ್ತು. ಎಲ್ಲಿ ಮಿಸ್ ಆಯ್ತು? ಯಾಕೆ 11 ಜನ ಪ್ರಾಣವನ್ನ ಬಿಟ್ರು? ಇದರ ಬಗ್ಗೆ ನಿಮಗೆ ಎಷ್ಟು ಮುಂಚೆ ಗೊತ್ತಿತ್ತು? ಇಲ್ಲ 5:30 ಹತ್ರ ಗೊತ್ತಾಯ್ತಾ? ಎಲ್ಲವನ್ನೂ ಕೂಡ ಹೈಕಮಾಂಡ್ ಕೇಳಲಿದೆ. ಅದೆಲ್ಲವಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರವನ್ನ ಹಾಗೂ ವಿವರಣೆಯನ್ನ ನೀಡಲಿದ್ದಾರೆ. ಹಾಗೆ ವಿಚಾರಣೆ ಕೂಡ ನಡೀತಾ ಇದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇರುವಂತಹ ಅಧಿಕಾರಿಗಳು ಎಲ್ಲಿ ಮಿಸ್ ಆಗಿದೆ ಅನ್ನೋದ್ರ ಬಗ್ಗೆ ದೀರ್ಘವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಲ್ ತುಳಿತಕ್ಕೆ ಯಾರು ಹೊಣೆ ಅನ್ನುವುದ್ರ ಬಗ್ಗೆ ಹೈಕಮಾಂಡ್ ಜೊತೆಗೆ ನಾಳೆ ವಿಚಾರಣೆ, ಚರ್ಚೆ ಕೂಡ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಲ್ಲ ಸರಿಯಾಗಿದ್ದಿದ್ರೆ, ಈ ಕಾಲ್ ತುಳಿತ ಇಲ್ಲ ಅಂತಾಗಿದ್ರೆ ಈಗ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತುಕತೆ ಆಡ್ಲಿಕ್ಕೆ ಅವ್ರು ಹೋಗ್ಬೇಕಾಗಿತ್ತು. ಅತಿ ಬೇಗ ಹೋಗ್ತಿದ್ರು. ಈ ವಿಜಯೋತ್ಸವದಲ್ಲಿ ಹಿಂಗಾಗಿದ್ದಕ್ಕೆ ಲೇಟ್ ಆಗಿರುವಂಥದ್ದು. ಹಾಗೆ ಎಂಎಲ್ಸಿಗಳ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ. ಯಾರಿಗೆ ಎಂಎಲ್ಸಿ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ. ಇನ್ನು ಸಂಪುಟ ಪುನರ್ರಚನೆಯ ಬಗ್ಗೆ ಮಾತನಾಡೋಕೆ ಹೊರಟಾಗ ಇವತ್ತು ಫ್ರೀಡಂ ಟಿವಿ ಒಂದು ನ್ಯೂಸ್ ಅನ್ನ ಬ್ರೇಕ್ ಮಾಡಿತ್ತು. ಬಿಕೆ ಹರಿಪ್ರಸಾದ್ ಅವರಿಗೆ ಭಾರಿ ದೊಡ್ಡ ಪೋಸ್ಟ್ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ ಎನ್ನುವಂಥದ್ದು. ಯಾಕಂತಂದ್ರೆ ಅಲ್ಲಿ ಏನು ದಕ್ಷಿಣ ಕನ್ನಡದಲ್ಲಿ ಏನ್ ನಡೀತಲ್ಲ ಕೊಲೆ ಹಾಗೂ ಈ ಸರಣಿ ಕೊಲೆಗಳು, ಆ ವಿಚಾರದ ಬಗ್ಗೆ ಮಾತನಾಡಕ್ಕೆ ಹೋಗಿದ್ದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಆದರೆ ಸುದೀರ್ಘವಾಗಿ ಬಿಕೆ ಹರಿಪ್ರಸಾದ್ ಅವರ ಜೊತೆಗೆ ಸುದೀರ್ಘ ಚರ್ಚೆಯನ್ನ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಸಂಪುಟ ಪುನರ್ರಚನೆಯ ವಿಚಾರವಾಗಿಯೂ ಮಾತನಾಡಿರಬಹುದು ಅಂತ ಹೇಳಿ ಮೂಲಗಳು ತಿಳಿಸಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ಮತ್ತೆ ಆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಬಿಕೆ ಹರಿಪ್ರಸಾದ್ ಅವರಿಗೆ ದೊಡ್ಡ ಸ್ಥಾನವನ್ನೇ ಸಿಎಂ ಸಿದ್ದರಾಮಯ್ಯ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ, ಮೂಲಗಳು ತಿಳಿಸ್ತಾ ಇದೆ. ಆ ಒಂದು ಕಾರಣಕ್ಕೆ ಮುಂದೆ ಕಾದು ನೋಡ್ಬೇಕಾಗಿದೆ. ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೋ, ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಒದಗಿ ಬರಲಿದೆಯೋ, ಯಾವೆಲ್ಲ ಸೋಮಾರಿ ಮಂತ್ರಿಗಳು ಕಿಕ್ಔಟ್ ಆಗ್ತಾರೋ ಎಲ್ಲವನ್ನು ಕಾದು ನೋಡ್ಬೇಕಾಗಿದೆ. ನಿನ್ನೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು. ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಎಲ್ಲಾ ವಿಚಾರನೂ ಕೂಡ ಅರ್ಥ ಮಾಡಿ ಹೇಳಿಸಿ, ಅದಾದ ನಂತರ ಹೈಕಮಾಂಡ್ ಕೊಟ್ಟಿರುವಂತಹ ಅಷ್ಟು ವಿಚಾರಗಳನ್ನ ತೆಗೆದುಕೊಂಡು ಕರ್ನಾಟಕಕ್ಕೆ ಬರೋರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.